ಈಗ ನಿನ್ ಟೈಮ್ ಆಗಿದೆ. ಕ್ಯಾನ್ಸರ್ ಇರೋದ್ರಿಂದ ಬ್ಯಾಡೆ. ಹೌದು, ಇದಕ್ಕೇನಾದ್ರೂ ಪರಿಹಾರ ಮಾಡ್ಬೋದಾಯ್ತಪ್ಪ. ಕ್ಯಾನ್ಸರ್ಗೆ ಏನು ಪರಿಹಾರ ಇಲ್ಲ. ನಾನು ಲವ್ ಲೆಟರ್ ಕೊಡಕ್ ಬಂದಾಗ್ಲೇನಾ ಅವಳಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ಬೇಕು. ವಿಧಿ ಪ್ರಕಾರ ಏನ್ ನಡಿಬೇಕು ಅದೇ ನಡೆಯುತ್ತೆ. ಆಮೇಲೆ ಇವಾಗ ಕ್ಯಾನ್ಸರ್ ವ್ಯಾಕ್ಸಿನ್ ಬಂದಿದೆ ಅಂತ ಹೇಳ್ತಾರಲ್ಲ, ಸೊ ವ್ಯಾಕ್ಸಿನ್ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ವ್ಯಾಕ್ಸಿನ್ಸ್ ಗಳು ಕೊಡ್ತಾರೆ. ಅದೇ ತರಾನೇ ಕ್ಯಾನ್ಸರ್ ವ್ಯಾಕ್ಸಿನ್ ಎಲ್ಲರೂ ತಗೊಬೇಕಾ ಅಥವಾ ಬರೀ ಒಂದು ಕ್ಯಾಟಗರಿ ಜನಗಳಿಗೆ ಮಾತ್ರ ಬೇಕಾಗತ್ತಾ ವ್ಯಾಕ್ಸಿನ್? ಅದು ಯಾವ ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹೆಪಟೈಟಿಸ್ ಬಿ ಅನ್ನೋ ವ್ಯಾಕ್ಸಿನ್ ಲಿವರ್ ಕ್ಯಾನ್ಸರ್ಸ್ ನ ಪ್ರಿವೆಂಟ್ ಮಾಡುತ್ತೆ. ಹೆಪಟೈಟಿಸ್ ಬಿ ಅನ್ನೋ ವ್ಯಾಕ್ಸಿನ್ ಎಲ್ಲರೂ ಕೂಡ ತಗೋಬೇಕು. ಇನ್ಫ್ಯಾಕ್ಟ್ ಅದು ಇವಾಗ ಸಣ್ಣ ಮಕ್ಕಳಿಂದ ನ್ಯೂ ಬಾರ್ನ್ ಬೇಬೀಸ್ ಇಂದಾನು ಕೊಡ್ತೀವಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್, ಬಿಕಾಸ್ ಇಟ್ ಪ್ರಿವೆಂಟ್ಸ್ ಒಂದು ಬಿಗ್ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡುತ್ತೆ. ಸೆಕೆಂಡ್, ಆ ಇನ್ಫೆಕ್ಷನ್ ಇಂದ ಬರುವಂತಹ ಕ್ಯಾನ್ಸರ್ ನ ಕೂಡ ಪ್ರಿವೆಂಟ್ ಮಾಡುತ್ತೆ. ಸೊ ಹೆಪಟೈಟಿಸ್ ಬಿ ಇಸ್ ಒನ್ ಸಚ್ ವ್ಯಾಕ್ಸಿನ್. ದೇರ್ ಇಸ್ ಅ ವ್ಯಾಕ್ಸಿನ್ ಫಾರ್ ಸರ್ವಿಕಲ್ ಕ್ಯಾನ್ಸರ್. ಸರ್ವಿಕಲ್ ಕ್ಯಾನ್ಸರ್ ಅನ್ನೋ ಕಾಯಿಲೆಗೆ ಇನ್ನೊಂದು ವ್ಯಾಕ್ಸಿನ್ ಇದೆ, ಅದನ್ನ ಗಾರ್ಡಸಿಲ್ ಅಂತ ಹೇಳ್ತೀವಿ. ಆ ವ್ಯಾಕ್ಸಿನ್ ನ ಎಲ್ಲರೂ ಆದಷ್ಟು ತಗೊಳ್ಳಿಕ್ಕೆ ನಾವು ಪುಷ್ ಮಾಡ್ತೀವಿ. ಆದ್ರೆ ದೇರ್ ಇಸ್ ಅ ಪರ್ಟಿಕ್ಯುಲರ್ ಏಜ್ ಲಿಮಿಟ್. ಅಂದ್ರೆ ನಾವು ಹೇಳೋದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಏಜ್ ಆಫ್ 11-12 years of age and up to around 35-36 years ವರೆಗೂ ಫಿಮೇಲ್ ಪೇಷಂಟ್ಸ್ ತಗೋಬಹುದು. ಇಂಡಿಯಾದಲ್ಲಿ ವಿ ಕ್ಯಾನ್ ಸ್ಟಾರ್ಟ್ ಅ ಲಿಟಲ್ ಲೇಟರ್, ಮೇ ಬಿ ಅರೌಂಡ್ 18-20 years ಗೆ ಕೂಡ ನಾವು ತಗೊಳ್ಳಿಕ್ಕೆ ಶುರು ಮಾಡಬಹುದು, ಅಂಟಿಲ್ ದ ಏಜ್ ಆಫ್ ಅಪ್ರಾಕ್ಸಿಮೇಟ್ಲಿ 35-38 years ವರೆಗೂ. ಬಟ್ ಅದಾದ್ಮೇಲೆ, ಆ ಏಜ್ ಆದ್ಮೇಲೆ ಆ ವ್ಯಾಕ್ಸಿನ್ ತಗೊಂಡ್ರು ಅವರಿಗೆ ಸರ್ವೈಕಲ್ ಕ್ಯಾನ್ಸರ್ ಇಂದ ಏನು ಪ್ರೊಟೆಕ್ಷನ್ ಸಿಗೋದಿಲ್ಲ.